ಡಿಸಿ ಕಚೇರಿಗೆ ಬಾಂಬ್ ಬೆದರಿಕೆ ಸಂಬಂಧ ಚಾಮರಾಜನಗರ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇಮೇಲ್ನಲ್ಲಿ ಬೆದರಿಕೆ ಒಡ್ಡಿರುವಂತೆ ಕಚೇರಿಯಲ್ಲಿ ಯಾವುದೇ ಆತಂಕಕಾರಿ ವಸ್ತುಗಳು ಪತ್ತೆಯಾಗಿಲ್ಲ. ಜಿಲ್ಲಾಡಳಿತ ನೀಡಿರುವ ದೂರಿನ ಮೇರೆಗೆ ಎಫ್ಐಆರ್ ದಾಖಲಿಸಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಗೆ ತಾತ್ಕಾಲಿಕವಾಗಿ ಪೊಲೀಸರ ರಕ್ಷಣೆಯನ್ನ ಒದಗಿಸಲಾಗುವುದು. ಇಮೇಲ್ ಮೂಲ ಪತ್ತೆ ಹಚ್ಚಲು ವಿಶೇಷ ತಂಡ ರಚಿಸಲಾಗಿದೆ ಅಂತ ಎಸ್ಪಿ ಡಾಕ್ಟರ್ ಕವಿತಾ ಮಾಹಿತಿ ನೀಡಿದರು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಕೊಪ್ಪಳ ಎಸಿ ಮಹೇಶ್ ಮಾಲಗತ್ತಿ ನೇತೃತ್ವದಲ್ಲಿ ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಂಡಿತ್ತು. ಅಧ್ಯಕ್ಷರಾಗಿ ಹೀರಾಬಾಯಿ ನಾಗರಾಜ್ ಸಿಂಗ್, ಉಪಾಧ್ಯಕ್ಷರಾಗಿ ಸುಧಾ ಸೋಮನಾಥ ಆಯ್ಕೆಯಾದರು. ಮುಂದಿನ 6 ತಿಂಗಳ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಮುಂದುವರಿಯಲಿದ್ದಾರೆ. ಜನಾರ್ದನ ರೆಡ್ಡಿ ಬೆಂಬಲಿಗರಿಗೆ ಪಟ್ಟ ಒಲಿದಿದ್ದು, ರೆಡ್ಡಿ ಬೆಂಬಲಿಗರು ಸಂಭ್ರಮಾಚರಣೆ ಮಾಡಿದ್ರು. ಗಂಗಾವತಿ ನಗರಸಭೆ ಎದುರು ಸಂಭ್ರಮಿಸಿದ್ರು. ಮದ್ಯದ ದರ ಪದೇ ಪದೇ ಏರಿಕೆಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು. ಮದ್ಯಪಾನ ಮಾಡೋದನ್ನ ಪೂರ್ಣವಾಗಿ ನಿಲ್ಲಿಸೋದಕ್ಕಾಗೋದಿಲ್ಲ, ಹಾಗಾಗಿ ಬೆಲೆ ಹೆಚ್ಚಳ ಮಾಡಲಾಗಿದೆ ಅಂತ ಸಿದ್ದರಾಮಯ್ಯ ತಿಳಿಸಿದ್ರು. ಬೆಲೆ ಹೆಚ್ಚಳದಿಂದ ಕುಡಿತದ ಪ್ರಮಾಣ ಕಡಿಮೆ ಮಾಡುವುದೇ ನಮ್ಮ ಉದ್ದೇಶ ಅಂತ ಹೇಳಿದ್ರು. ಯತ್ನಾಳ್ ವಿರುದ್ಧ ಎಂಬಿ ಪಾಟೀಲ್ ಕಿಡಿಕಾರಿದ್ದು, ತೀರಾ ವೈಯಕ್ತಿಕವಾಗಿ ಟೀಕೆ ಮಾಡೋದು ಶೋಭೆ ತರಲ್ಲ. ರಾಜಕೀಯವಾಗಿ ವೈಯಕ್ತಿಕ ದಾಳಿ ಇರಲಿ, ತಂದೆ ತಾಯಿ ಬಗ್ಗೆ ಮಾತನಾಡಬಾರ್ದು. ಅವರಿಗೆ ಹುಟ್ಟಿದ್ರೆ ಇವರಿಗೆ ಹುಟ್ಟಿದ್ರೆ ಅನ್ನೋದು ಶೋಭೆ ತರೋದಿಲ್ಲ. ಅವರವರ ಪಕ್ಷ ಸರ್ಕಾರದ ಬಗ್ಗೆ ಪರಸ್ಪರ ಟೀಕೆ ಮಾಡಿ, ಆದರೆ ತೀರಾ ವೈಯಕ್ತಿಕ ಮಾತನಾಡುವುದು ಬಸವನ ನಾಡಿನಲ್ಲಿ ಶೋಭೆ ತರಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಬಾಗಲಕೋಟೆ ಜಿಲ್ಲೆಯ ಅಡಿಹುಡಿ ಗ್ರಾಮದಲ್ಲಿ ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿದ್ರು. ಅಕ್ರಮವಾಗಿ ಸಂಗ್ರಹಿಸಿ ಇಟ್ಟಿದ್ದ ಪಡಿತರ ಧಾನ್ಯಗಳನ್ನು ಸೀಸ್ ಮಾಡಿದ್ದಾರೆ. ಪರಶುರಾಮ್ ಅವರ ಅಂಗಡಿಯಲ್ಲಿ 15 ಚೀಲ ಪಡಿತರ ಆಹಾರ ಧಾನ್ಯ ಸಂಗ್ರಹಿಸಿ ಇಡಲಾಗಿತ್ತು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಅಧಿಕಾರಿಗಳು ಆಹಾರ ಧಾನ್ಯಗಳನ್ನು ಜಪ್ತಿ ಮಾಡಿದ್ರು. ಆಹಾರ ಇಲಾಖೆಯ ಶಿರಸ್ತೇದಾರ ಬಸವರಾಜ ತಾಳಿಕೋಟೆ ಹಾಗೂ ಆಹಾರ ನಿರೀಕ್ಷಕ ಆನಂದ ರಾಠೋಡ್ ಮತ್ತು ಸಾವಳಗಿ ಪೊಲೀಸ್ ಠಾಣೆಯ ಅಪರಾಧ ವಿಭಾಗದ ಪಿಎಸ್ಐ ಮುತ್ತು ವಾಲಿಕರ್ ತಂಡ ದಾಳಿ ನಡೆಸಲಾಯಿತು. ಸಾವಳಗಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.